ಹಾಯ್ ಗೈಸ್, ಫೈನಲಿ ಕೆಪಿಎಸ್ಸಿ ಇಂದ ಆರ್ಟಿಒ ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿ ಲಿಂಕ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅಫಿಷಿಯಲ್ ಆಗಿ ಕೆಪಿಎಸ್ಸಿ ಇಂದ ಈ ಕುರಿತು ಒಂದು ಪ್ರಕಟಣೆ ಕೂಡ ಬಿಡುಗಡೆ ಮಾಡಲಾಗಿದೆ. ಸೊ ನೋಡಿ ಗೈಸ್, ದಿನಾಂಕ 30/5/2024 ಈ ಒಂದು ಪ್ರಕಟಣೆ ಬಿಡುಗಡೆ ಮಾಡಲಾಗಿದೆ. ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದ್ಬಿಟ್ಟು 30/5/2024 ಆಗಿರುತ್ತೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/6/2024 ಆಗಿರುತ್ತೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 30/6/2024 ಆಗಿರುತ್ತೆ. ಸೊ ಅಫಿಷಿಯಲ್ ಆಗಿ ಕೆಪಿಎಸ್ಸಿ ಇಂದಾನೇ ಒಂದು ಬಿಡುಗಡೆ ಮಾಡಿರ್ತಾರೆ. ಸೊ ಲಿಂಕು ಕೂಡ ಬಿಡುಗಡೆ ಮಾಡಿರ್ತಾರೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಆರ್ಟಿಒ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇರೋ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಕೆಪಿಎಸ್ಸಿ ಹಾಗೂ ಕೆಇಎ ರಿಲೇಟೆಡ್ ಏನೇ ಜಾಬ್ ಅಪ್ಡೇಟ್ಸ್ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಅಫಿಷಿಯಲ್ ಆಗಿ ಒಂದು ಏನು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ರಿಗಾರ್ಡಿಂಗ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ RPC ಅಂಡ್ HK ಪೋಸ್ಟ್ಗೆ. ಸೊ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಲಿಂಕ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಇಲ್ಲಿ ಲಿಂಕ್ ಇಲ್ಲಿ ಒಂದು ಪ್ರಕಟಣೆ ಕಾಣಲಿಕ್ಕೆ ಸಿಗುತ್ತೆ. ಸೊ ನೀವು ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಮೊದಲು ಆನ್ಲೈನ್ ಅಪ್ಲೈ ಫಾರ್ ವೇರಿಯಸ್ ನೋಟಿಫಿಕೇಶನ್ಗೆ ಕ್ಲಿಕ್ ಮಾಡಿ, ನಂತರ ಕ್ಲಿಕ್ ಕೇರ್ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಯಾರೆಲ್ಲ ಇನ್ನು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು ಕಂಪಲ್ಸರಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗ್ತದೆ. ಸೊ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವರು ಡೈರೆಕ್ಟ್ ಆಗಿ ಲಾಗಿನ್ ಮಾಡಿ. ಸೊ ನಮ್ದು ರಿಜಿಸ್ಟ್ರೇಷನ್ ಆಲ್ರೆಡಿ ಆಗಿದೆ, ಒನ್ ಟೈಮ್ ರಿಜಿಸ್ಟ್ರೇಷನ್. ಸೊ ನಾವಿಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಅಕೌಂಟಿಗೆ ನಾವು ಲಾಗಿನ್ ಆಗ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಸೈನ್ ಇನ್ ಅಂತ ಬಟನ್ ಇದೆ, ಕ್ಲಿಕ್ ಮಾಡಿ. ಸೊ ನಂತರ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬರ್ತವೆ, ಇದನ್ನ ಓದ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲೊಂದು ಇನ್ಸ್ಟ್ರಕ್ಷನ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಕ್ಲೀನ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ಓದ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ನಂತರ ನೀವು ನಿಮ್ಮ ಒಂದು ಅಕೌಂಟಿಗೆ ಲಾಗಿನ್ ಆಗ್ತೀರಾ. ಓಕೆ, ಸೊ ನಿಮ್ಮ ಒಂದು ಆನ್ಲೈನ್ ಆ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಒಂದು ಅಕೌಂಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಲಾಗಿನ್ ಆಗ್ತೀರಾ. ಸೊ ಇಲ್ಲಿ ನೋಡ್ಬೋದು, ಸ್ಕ್ರೋಲ್ ಡೌನ್ ಮಾಡಿದ್ರೆ ಮೊದಲನೇದಾಗಿ ಉಳಿಕೆ ಮೂಲ ಒಂದು RPC ವಿಭಾಗದ ಅಭ್ಯರ್ಥಿಗಳಿಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್, ಸ್ಟಾರ್ಟ್ ಡೇಟ್, ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲೀನ್ ಆಗಿ ವಿವರವಾಗಿ ಓದ್ಕೊಂಡೆ ನಂತರ ನೀವು ಅಪ್ಲೈ ಮಾಡಿ. ಯಾಕಂದ್ರೆ ಕ್ವಾಲಿಫಿಕೇಶನ್, ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಅನ್ನ ಕೇಳಿದ್ದಾರೆ. ಅದೇ ರೀತಿ ಪ್ರತಿಯೊಂದು DL ಮತ್ತೆ DL ಕೇಳಿದ್ದಾರೆ. ಅದೇ ರೀತಿ ನಿಮ್ಮ ಹೈಟ್ ಕೇಳಿದ್ದಾರೆ, ಹಾಗೆ ನಿಮ್ಮ ಒಂದು ವಿಷನ್ ವರ್ಷನ್ ಏನು ಅದು ಕೇಳಿದ್ದಾರೆ. ಅದೇ ರೀತಿ ನಿಮ್ಮ ಚೆಸ್ಟಿನ ಒಂದು ಸುತ್ತಳತೆ ಎಷ್ಟು ಅದು ಎಲ್ಲ ಒಂದು ಸೆಂಟಿಮೀಟರ್ನಲ್ಲಿ ನೀವು ಇಲ್ಲಿ ಹಾಕಬೇಕಾಗ್ತದೆ, ಅಪ್ಲೋಡ್ ಮಾಡಬೇಕಾಗ್ತದೆ. ಕೆಲವೊಂದು ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇದಕ್ಕೆ ಮ್ಯಾಚ್ ಆಗುತ್ತಾ ಇಲ್ಲ, ಸೊ ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಾ ಇಲ್ಲ, ಸೊ ಎಲ್ಲದನ್ನು ಕ್ಲೀನ್ ಆಗಿ ಒಂದ್ಸಲ ನೋಟಿಫಿಕೇಶನ್ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಓದ್ಕೊಂಡು ಸೊ ನಂತರ ಅಪ್ಲೈ ಮಾಡಿ. ಓಕೆ, ಸೊ ಎರಡು ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಶನ್ ಕೂಡ ಇದೆ, ಉಳಿಕೆ ಮೂಲರಿಂದ ನೋಟಿಫಿಕೇಶನ್ ಕೂಡ ಇದೆ. ಸೊ ಈ ಒಂದು ಹುದ್ದೆಗೆ ಆನ್ಲೈನ್ ಅಪ್ಲೈ ಮಾಡಲಿಕ್ಕೆ ಮೊದಲನೇದಾಗಿ ನೀವು ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಸೊ ಅಪ್ಲಿಕೆಂಟ್ ಡೀಟೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಅರ್ಜಿದಾರರ ನೋಂದಣಿ ವಿವರ ಏನು ಕೇಳುತ್ತೆ. ಸೊ ಇಲ್ಲಿ ಏನ್ ಕೇಳುತ್ತೆ ಅಂದ್ರೆ ಬೇಸಿಕ್ ಡೀಟೇಲ್ಸ್ ಕೇಳ್ತದೆ, ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಏನೇನಿದೆ ಅದು ಕೇಳುತ್ತೆ. ಟೋಟಲ್ 6 ಆಪ್ಷನ್ಸ್ ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ. ಸೊ ಇಲ್ಲಿ 6 ಟ್ಯಾಬ್ ಇರುತ್ತೆ, ಇವೆಲ್ಲವನ್ನು ಫಿಲ್ ಮಾಡಬೇಕು. ಮೊದಲನೇದಾಗಿ ವೈಯಕ್ತಿಕ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ SSLC ಒಂದು ರಿಜಿಸ್ಟರ್ ನಂಬರ್ ಆಗಿರ್ಬೋದು, ನಿಮ್ಮ ಅಡ್ರೆಸ್ಸು, ನಿಮ್ಮ ಫ್ಯಾಮಿಲಿ ಡೀಟೇಲ್ಸು, ಅದೇ ರೀತಿ ಐಡೆಂಟಿಟಿ ಪ್ರೂಫ್ ಡೀಟೇಲ್ಸ್ ಕೇಳುತ್ತೆ. ಅದೇ ರೀತಿ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೇಳುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್. ಸೊ ನಿಮ್ಮ ಹೈಟು, ಚೆಸ್ಟು, ಡಿಸ್ಟೆನ್ಸ್ ವಿಷನ್ನು, ವೇಟು, ಚೆಸ್ಟ್ ಎಕ್ಸ್ಪ್ಯಾಂಡು, ನಿಯರ್ ವರ್ಷನ್ನು, ಸೊ ಎಲ್ಲ ಒಂದು ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗ್ತದೆ. ಸೊ ಇಲ್ಲಿ ಮಿನಿಮಮ್ ಹೈಟ್ 168 ಸೆಂಟಿಮೀಟರ್ ಫಾರ್ ಮೇಲಿಗೆ ಕೇಳಿದ್ದಾರೆ. ಸೊ ಫಿಮೇಲಿಗೆ 153 ಸಮಥಿಂಗ್ ಏನೋ ಕೇಳಿದ್ದಾರೆ. ನೋಟಿಫಿಕೇಶನ್ ಕ್ಲೀನ್ ಆಗಿ ಒಂದೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಆ ಒಂದು ನೀವು ಹೈಟಿಗೆ ಮ್ಯಾಚ್ ಆದರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ, ಅದರ್ವೈಸ್ ಯು ವಿಲ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್. ಓಕೆ, ಸೊ ಅದು ಕೂಡ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಡ್ರೈವಿಂಗ್ ಲೈಸೆನ್ಸ್ ಕೂಡ ಕೇಳಿದ್ದಾರೆ. ಇದರಲ್ಲಿ ಮಸ್ಟ್ ಅಂಡ್ ಶುಡ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಡ್ರೈವಿಂಗ್ ಲೈಸೆನ್ಸ್ ಆಪ್ಷನ್ ಅಲ್ಲೂ ಕೂಡ ಇಲ್ಲಿ ನೋಡಬಹುದು. ಡ್ರೈವಿಂಗ್ ಲೈಸೆನ್ಸ್ ಆಪ್ಷನ್ ಅಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ದೀರಾ ಅಂತ ಕೇಳಿದ್ದಾರೆ. ಹೊಂದಿದ್ದಲ್ಲಿ ಎಸ್ ಅಂತ ಹಾಕಿ, ನಂತರ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನ ಒಂದು ಪರವಾನಗಿ ಸಂಖ್ಯೆಯನ್ನು ಹಾಕಿ ನಿಮ್ಮ ಒಂದು ಡೇಟಾವನ್ನು ಫೆಚ್ ಮಾಡ್ಕೊಳ್ಳುತ್ತೆ. ಆಟೋಮೆಟಿಕ್ ಎಲ್ಲ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅನ್ನು ಹಾಕಿ ಗೆಟ್ ಡೇಟಾ ಅಂತ ಕೊಟ್ರೆ ಎಲ್ಲ ಡೇಟಾ ಇಲ್ಲಿ ಫೆಚ್ ಆಗುತ್ತೆ. ಸೊ ನಿಮ್ಮ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ಒಂದು DL ನ ಒಂದು ಸ್ಕ್ಯಾನ್ ಕಾಪಿಯನ್ನು ಮಾಡಿಕೊಂಡು PDF ಫಾರ್ಮೆಟ್ ಅಲ್ಲಿ ಇಟ್ಕೊಂಡು ಅದನ್ನ PDF ನ ಅಪ್ಲೋಡ್ ಮಾಡಬೇಕಾಗ್ತದೆ. ಅದೇ ರೀತಿ ಪ್ರೀವಿಯಸ್ KPSC ಎಕ್ಸಾಮ್ ಡೀಟೇಲ್ಸ್ ನೀವು ಪರೀಕ್ಷೆಗಳ ವಿವರ ಕೂಡ ಇಲ್ಲಿ ಹಾಕಬೇಕು. ಬರ್ದಿದ್ದಲ್ಲಿ ಎಸ್ ಅಂತ ಹಾಕಿ, ಪ್ರೀವಿಯಸ್ KPS ನ ನೋಟಿಫಿಕೇಶನ್ ಯಾವ್ದನ್ನ ಬರ್ದಿದ್ರೆ ಆ ನಂಬರ್ ಹಾಕಿ
ಮತ್ತು ಪ್ರೀವಿಯಸ್ KPSC ರಿಜಿಸ್ಟ್ರೇಷನ್ ನಂಬರ್ ಕೂಡ ಆಗಿ. ಸೊ ಎಲ್ಲನೂ ಆಗಿಬಿಟ್ಟು ನಂಬರ್ ಆಫ್ ಅಟೆಂಪ್ಟ್ಸ್ ನೀವು ವಿಸಿಟೆಡ್ ಪ್ರೊಬೇಷನರಿ ಎಕ್ಸಾಮ್ನ ಬರೆದಿದ್ದಲ್ಲಿ ಎಸ್ ಅಂತ ಕೊಡಿ, ಅದರ್ವೈಸ್ ನೋ ಅಂತ ಕೊಟ್ಬಿಟ್ಟು ಸೇವ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಆಪ್ಷನ್ನ ಫಿಲಪ್ ಮಾಡಿದ್ಮೇಲೆ, ಪರ್ಸನಲ್ ಡೀಟೇಲ್ಸ್ನ ಫಿಲಪ್ ಮಾಡಿದ್ಮೇಲೆ, ಸೊ ನೆಕ್ಸ್ಟ್ ಅಂತ ಕೊಟ್ಮೇಲೆ ನೀವು ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಜಂಪ್ ಆಗ್ತೀರಾ. ಸೊ ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಎಲ್ಲವನ್ನು ಆ್ಯಡ್ ಮಾಡಿ. ಸೊ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಿದೆ ಎಲ್ಲ ಕೂಡ ಆ್ಯಡ್ ಮಾಡಿ. ಸೊ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಸೊ ನಂತರ ರಿಸರ್ವೇಷನ್ ಡೀಟೇಲ್ಸಿಗೆ ಹೋಗ್ತೀನಿ. ನೆಕ್ಸ್ಟ್ ಸೇವ್ ಅಂತ ನೆಕ್ಸ್ಟ್ ಕೊಟ್ಮೇಲೆ ರಿಸರ್ವೇಷನ್ ಡೀಟೇಲ್ಸಲ್ಲಿ ನಿಮ್ಮ ರಿಸರ್ವೇಷನ್ ಏನಾದರೂ ಇದ್ದರೆ ಅದು ಕೂಡ ಇಲ್ಲಿ ನೀವು ಎಂಟರ್ ಮಾಡಬೇಕು. ನಿಮ್ಮ RD ನಂಬರ್ ಆಗಿರ್ಬೋದು, ಏನಾದರೂ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ನ, ಸೊ ಏನಾದರೂ ರಿಸರ್ವೇಷನ್ ನೀವು ಕ್ಲೇಮ್ ಮಾಡ್ತಿದ್ರೆ ಅದು ಕೂಡ ಇಲ್ಲಿ ಹಾಕಬೇಕಾಗ್ತದೆ. ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಇನ್ ಪ್ರೀವಿಯಸ್ಸಲ್ಲಿ ನೀವು ಪ್ರೈವೇಟ್ ಆಗಲಿ ಅಥವಾ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಏನಾದರೂ ವರ್ಕ್ ಮಾಡಿದರೆ ಅದು ಕೂಡ ಇಲ್ಲಿ ಆಗ್ಬೋದು. ಸೊ ನಂತರ ಅದರ್ ಡೀಟೇಲ್ಸಲ್ಲಿ ನೀವು ಏನಾದರೂ ಕ್ರಿಮಿನಲ್ ಕೇಸಲ್ಲಿ ಒಳಗಾಗಿದ್ದಲ್ಲಿ ಎಸ್ ಆರ್ ನೋ ಅಂತ ಇದೆ, ಆಪ್ಷನ್ ಇದೆ, ಎಸ್ ಆರ್ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕರೆಂಟ್ಲಿ ಡಿಬಾರ್ಡ್ ಆರ್ ಬ್ಲ್ಯಾಕ್ ಲಿಸ್ಟೆಡ್ ಫ್ರಮ್ KPSC ಆರ್ ಎನಿ ಸೆಲೆಕ್ಷನ್ ಅಥಾರಿಟೀಸ್ ಅಂತ ಇದೆ, ಎಸ್ ಇದ್ರೆ ಎಸ್, ಅದರ್ವೈಸ್ ನೋ ಅಂತ ಹಾಕಿ. ಕಂಪಲ್ಸರಿ ಕನ್ನಡ KPSCಯಲ್ಲಿ ಕಂಪಲ್ಸರಿ ಕನ್ನಡ ಬರೀಲೇಬೇಕು. ಸೊ ಯಾರೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಾ ಅವರಿಗೆ ಒಂದು ಎಕ್ಸ್ಕ್ಯೂಸ್ ಸಿಗುತ್ತೆ, ಅವರು ಮತ್ತೊಮ್ಮೆ ಬರೆಯೋ ಅವಶ್ಯಕತೆ ಇಲ್ಲ. ಒಂದ್ಸಲಿ ಪಾಸ್ ಆದರೆ ಎಲ್ಲ ಮುಂಬರುವ ನೇಮಕಾತಿಗಳಿಗೆ ಅದೇ ಒಂದು ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಸೊ ಯಾರೆಲ್ಲ ಬರ್ದಿಲ್ಲ ಅವರು ನೋ ಅಂತ ಕೊಡಿ, ಯಾರೆಲ್ಲ ಬರ್ದಿದ್ದೀರಾ ಅವ್ರಿಗೆ ಪಾಸ್ ಆಗಿದ್ದೀರಾ, ಸರ್ಟಿಫಿಕೇಟ್ ಬಂದಿದೆ ಅವ್ರು ಎಸ್ ಅಂತ ಕೊಡಿ. ಸೊ ಇದೆಲ್ಲ ಆದಮೇಲೆ ನಂತರ ನೀವು ಪ್ರೀವಿಯಸ್ಸಲ್ಲಿ ಸೇವ್ ಅನ್ನು ಕೊಟ್ಟು ಫೈನಲ್ ಸಬ್ಮಿಟ್ ಕೊಡಬೇಕು. ಫೈನಲ್ ಸಬ್ಮಿಟ್ ಕೊಟ್ಟಾದ್ಮೇಲೆ ನಂತರ ಅಪ್ಲೈ ಪೋಸ್ಟ್ ಆಪ್ಷನಿಗೆ ನೀವು ಕ್ಲಿಕ್ ಮಾಡಬೇಕು. ಸೊ ಅಪ್ಲೈ ಪೋಸ್ಟ್ ಆಪ್ಷನಲ್ಲಿ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಲಿಂಕನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಏನೇನು ಡೀಟೇಲ್ಸನ್ನು ಹಾಕಿದ್ರ ಆ ಡೀಟೇಲ್ಸ್ನ ಆಟೋಮೆಟಿಕ್ಲಿ ಅದು ಫೆಚ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಜನರೇಟ್ ಮಾಡಿ ಪ್ರಿವ್ಯೂ ಕೊಡುತ್ತೆ. ಓಕೆ, ಸೊ ನೀವು ಮತ್ತೆ ಅಪ್ಲಿಕೇಶನಲ್ಲಿ ಡೀಟೇಲ್ಸ್ನ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಪ್ರೇಟಾಗಿ. ಸೊ ಮೋಟಾರು ವಾಹನ ನಿರೀಕ್ಷಕರು ಇಲ್ಲಿ ನೋಡ್ಬೋದು, ಉಳಿಕೆ ಮೂಲ ವೃಂದ ಇಲ್ಲಿದೆ. ಸೊ ಅದೇ ರೀತಿ ಮೋಟಾರು ವಾಹನ ನಿರೀಕ್ಷಕರು ಹೈದರಾಬಾದ್ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಈ ಲಿಂಕ್ ಆಗಿರುತ್ತೆ. ಸೊ ಉಳಿಕೆ ಮೂಲ ವೃಂದದ ಅಭ್ಯರ್ಥಿಗಳಿಗೆ ಈ ಲಿಂಕ್ ಆಗಿರುತ್ತೆ. ಸೊ ಕ್ಲೀನಾಗಿ ಲಿಂಕ್ ಅನ್ನು ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ನಾವು ಉಳಿಕೆ ಮೂಲ ವೃಂದದಿಂದ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬಂದಿದೆ, ಹೊತ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಒಂದು ಅಪ್ಲಿಕೇಶನ್, ಸೊ ನೋಡಿ ಇಲ್ಲಿ ನೋಡಿ, ಅಪ್ಲಿಕೆಂಟ್ ಈಸ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಪೋಸ್ಟ್, ಅಪ್ಲಿಕೆಂಟ್ ಡಸ್ ನಾಟ್ ಮ್ಯಾಚ್ ನೋಟಿಫಿಕೇಶನ್ ಕೋರ್ಸ್ ಕಾಂಬಿನೇಷನ್ ಎಲಿಜಿಬಿಲಿಟಿ. ಓಕೆ, ಸೊ ದಾಟ್ ಮೀನ್ಸ್ ನಿಮ್ಮ ಮುಂಚೆ ಹೇಳ್ದಂಗೆ ಈ ಒಂದು ಹುದ್ದೆಗೆ ಸ್ಪೆಸಿಫಿಕ್ ಕ್ವಾಲಿಫಿಕೇಶನ್ ಅನ್ನು ಕೇಳಿದ್ದಾರೆ. ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರಬೇಕು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು, ಅಥವಾ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಈ ಒಂದು ಹುದ್ದೆಗಳ ಕೇಳಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು MSc ಅಥವಾ BSc B.Ed, ಸೊ ಈ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗಿರೋದಿಲ್ಲ. ಸೊ ಸ್ಪೆಸಿಫಿಕ್ ಆಗಿ ಒಂದು ಕ್ವಾಲಿಫಿಕೇಶನ್ ಅನ್ನ ಕೇಳಿದ್ದಾರೆ. ಸೊ ಕ್ಲೀನ್ ಆಗಿ ನಿಮ್ಮ ಒಂದು ನೋಟಿಫಿಕೇಶನ್ ಅನ್ನ ಓದ್ಕೊಳ್ಳಿ. ಸೊ ನೋಟಿಫಿಕೇಶನ್ ಓದ್ಕೊಂಡು ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಸೊ ಅವರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿ. ಸೊ ನಾನು ಈ ಒಂದು ಹುದ್ದೆಗೆ ಎಲಿಜಿಬಲ್ ಇರೋದಿಲ್ಲ, ಹಾಗಾಗಿ ಅಪ್ಲಿಕೆಂಟ್ ಇಸ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಪೋಸ್ಟ್ ಅಂತ ಇದೆ. ಅಪ್ಲಿಕೆಂಟ್ ಡಸ್ ನಾಟ್ ಮ್ಯಾಚ್ ನೋಟಿಫಿಕೇಶನ್ ಕೋರ್ಸ್ ಕಾಂಬಿನೇಷನ್ ಎಲಿಜಿಬಿಲಿಟಿ ಅಂತ ಇದೆ. ಸೊ ಯಾರೆಲ್ಲ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ BE ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀರಾ ಅವರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಖಂಡಿತವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ನಂತರ ಪೇಮೆಂಟ್ ಆಪ್ಷನ್ ಇರುತ್ತೆ. ಪೇಮೆಂಟ್ ಆಪ್ಷನ್ನ ಫಿಲಪ್ ಮಾಡಿಬಿಟ್ಟು ಪೇಮೆಂಟ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ಒಂದು ಏನಾಗುತ್ತೆ, ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಸೊ ಸಕ್ಸಸ್ಫುಲಿ ಸಬ್ಮಿಟ್ ಆದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ನ ನೀವು ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂದರೆ, ಸೊ ಅಪ್ಲೈಡ್ ಪೋಸ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಅಪ್ಲೈಡ್ ಪೋಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾವೆಲ್ಲ ಒಂದು ಅಪ್ಲಿಕೇಶನ್ನ ಅಪ್ಲೈ ಮಾಡಿದ್ದೀರಾ, ಪೇಮೆಂಟ್ ಮಾಡಿದ್ದೀರಾ, ಸೊ ಆ ಪೇಮೆಂಟ್ ಸಕ್ಸಸ್ಫುಲ್ ಆದಲ್ಲಿ ಇಲ್ಲೆಲ್ಲ ಪೇಮೆಂಟ್ ಸಕ್ಸಸ್ ಅಂತ ತೋರಿಸುತ್ತೆ. ಅದರ್ವೈಸ್ ಅಪ್ಲಿಕೇಶನ್ ಈ ಥರ ನಿಮ್ಮ ಪೇಮೆಂಟ್ ಏನಾದರೂ ಫೇಲ್ ಆಗಿದ್ರೆ ಯುವರ್ ಸೆಷನ್ ಹ್ಯಾಸ್ ಎಕ್ಸ್ಪೈರ್ಡ್, ಪ್ಲೀಸ್ ಡೂ ದ ಟ್ರಾನ್ಸಾಕ್ಷನ್ ಅಗೇನ್ ಅಂತ ತೋರಿಸುತ್ತೆ. ಸೊ ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಏನು ಸಕ್ಸಸ್ಫುಲ್ ಆದಲ್ಲಿ ಸೊ ಈ ಥರ ಪೇಮೆಂಟ್ ಸಕ್ಸಸ್ ತೋರಿಸುತ್ತೆ. ಪೇಮೆಂಟ್ ರೆಸಿಪ್ಟ್ ನಾವು ಕ್ಲಿಕ್ ಮಾಡಿ ಪೇಮೆಂಟ್ ರೆಸಿಪ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ರೆಸಿಪ್ಟ್ ಬೇಕಂದ್ರೆ ವ್ಯೂ ಅಂತ ಕ್ಲಿಕ್ ಮಾಡಿ ನೀವು ಅಲ್ಲಿಂದ ರೆಸಿಪ್ಟ್ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಡೌನ್ಲೋಡ್ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಈ ಒಂದು ವಿಧಾನವನ್ನು ಬಳಸ್ಕೊಂಡು ಈ ಒಂದು ಹುದ್ದೆಗೆ ನೀವು ನಿಮ್ಮ ಮನೆ ಅಲ್ಲೇ ಕುಳಿತುಕೊಂಡು ಸೊ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಸ್ಕೊಂಡು ಈ ಒಂದು ಹುದ್ದೆಗೆ ಆರಾಮಾಗಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ, ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು. ನೋಟಿಫಿಕೇಶನ್ ನ ಕ್ಲೀನ್ ಆಗಿ ಓದ್ಕೊಂಡು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.